ನಮಸ್ಕಾರ. ನಾನು ಡಾಕ್ಟರ್ ನಾಗವೇಣಿ ಎನ್. ಮಂಗಳೂರು ವಿಶ್ವವಿದ್ಯಾನಿಲಯದ BCAಯ ತೃತೀಯ ಚತುರ್ಮಾಸಕ್ಕೆ ಕನ್ನಡ ಪಠ್ಯಪುಸ್ತಕ ನುಡಿಜೀನು ಇದೆ. ಇದರಲ್ಲಿ ಗಾಂಧಿ ಜಯಂತಿ ಒಂದು ಕವನ ಇದೆ. ಈ ಕವನವನ್ನು ಬರೆದವರು ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು. ಈಗಾಗಲೇ ನಾವು ಮೊದಲ ಭಾಗದಲ್ಲಿ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಗಾಂಧೀಜಿಯ ಕುರಿತು ಕನ್ನಡದಲ್ಲಿ ಬಂದ ಕವಿತೆಗಳನ್ನು ಗಮನಿಸಿದ್ದೇವೆ. ಗಾಂಧೀಜಿಯವರ ತತ್ವ, ಜೀವನಾದರ್ಶಗಳು ಇಂದಿನ ಹೊಸ ಪೀಳಿಗೆಗೆ ಅಗತ್ಯ, ಅನಿವಾರ್ಯ ಪರಿಚಯ ಮಾಡಿಕೊಡುವಂತಹುದಿದೆ. ಹಾಗೆ ಈ ಭಾಗದಲ್ಲಿ ನಾವು ಕವನದ ಮೂಲಕ, ಗಾಂಧಿ ಜಯಂತಿ ಕವನದ ಮೂಲಕ ಗಾಂಧೀಜಿಯವರ ಜೀವನಾದರ್ಶವನ್ನು, ತತ್ವಗಳನ್ನು, ಸತ್ಯ, ಅಹಿಂಸೆಗೆ ಅವರು ನೀಡಿದಂಥ ಪ್ರಾಧಾನ್ಯವನ್ನು ಕೊಡ್ತಾ ನಮಗೆ ಗಾಂಧೀಜಿಯವರ ತತ್ವಗಳು ಯಾಕೆ ಅನಿವಾರ್ಯ ಅನ್ನುವುದನ್ನು ಕೂಡ ಗಮನಿಸ್ತಾ ಹೋಗುವ. ಗಾಂಧೀಜಿಯವರ ಬದುಕು ಅದೊಂದು ಪ್ರಯೋಗಶಾಲೆ. ಗಾಂಧೀಜಿಯವರ ಆತ್ಮಕಥೆ ಕನ್ನಡದಲ್ಲೂ ಇದೆ. ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಕೃತಿ, ಸುಮಾರು 500ಕ್ಕೂ ಅಧಿಕ ಪುಟಗಳುಳ್ಳಂತಹ ಈ ಕೃತಿ. ಇದರಲ್ಲಿ ಗಾಂಧೀಜಿಯವರು ಹೇಳ್ತಾರೆ, ನನಗೆ ಸತ್ಯವೇ ಸಾರ್ವಭೌಮ ತತ್ವ ಅಂತ ಬರೆಯುತ್ತಾರೆ. ಇದೇ ತತ್ವದ ಅಡಿಯಲ್ಲಿ ಅನ್ವೇಷಣೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ. ಆರಂಭಕ್ಕೆ ತಮ್ಮ ಹುಟ್ಟು, ಬಾಲ್ಯ, ವಿದ್ಯಾಭ್ಯಾಸ ಹೀಗೆ ಬರೆಯುತ್ತಾ ಮುಂದೆ ವಿದೇಶವಾಸ, ಶಿಕ್ಷಣ, ಉದ್ಯೋಗದಲ್ಲಿ ಎದುರಿಸಿದಂತಹ ಸವಾಲುಗಳು, ದಕ್ಷಿಣ ಆಫ್ರಿಕಾದ ಜೀವನ, ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಜನ, ಮತ, ಧರ್ಮಗಳ ಪರಿಚಯ ಮತ್ತು ಅದರ ಅಧ್ಯಯನ, ಅವರು ಅನುಭವಿಸಿದಂಥ ಬದುಕಿನ ಸತ್ಯಾನ್ವೇಷಣೆ, ಸ್ವಾತಂತ್ರ್ಯ ಹೋರಾಟದ ಬದ್ಧತೆ, ಸತ್ಯಾಗ್ರಹ, ಆಧ್ಯಾತ್ಮ, ಇದರೊಂದಿಗೆ ದರಿದ್ರನಿಂದ ಧನಿಕನವರೆಗಿನವರ ಸಂಬಂಧ, ಇವುಗಳನ್ನೆಲ್ಲ ವಿವರವಾಗಿ ಹೇಳ್ತಾ ಸತ್ಯ ಶೋಧನೆಗೆ ಹೊರಡುತ್ತಾರೆ. ಸತ್ಯ ಶೋಧನೆಯಲ್ಲಿ ಆಧ್ಯಾತ್ಮದ ಶಾಂತಿಯನ್ನು ಕಾಣ್ತಾರೆ ಗಾಂಧೀಜಿಯವರು. ಗಾಂಧೀಜಿಯವರ ದೃಷ್ಟಿಯಲ್ಲಿ ಬದುಕು ಒಂದು ಪ್ರಯೋಗಶಾಲೆ. ಯಾಕಂದ್ರೆ ನಾವೆಲ್ಲ ಆದರ್ಶಗಳನ್ನು ಹೇಳುತ್ತೇವೆ, ಸ್ವಂತಕ್ಕೆ ಬಂದಾಗ ಅದನ್ನು ಅನುಸರಿಸುವುದಿಲ್ಲ. ಆದರ್ಶಗಳನ್ನು ಹೇಳುವ ಮೊದಲು ಪಾಲಿಸಿ ಅನುಭವಿಸಬೇಕು ಅಂತ ಹೇಳ್ತಾರೆ ಗಾಂಧೀಜಿ. ಅಹಿಂಸೆ ಆಗಲಿ, ಸತ್ಯವಾಗಲಿ, ಬ್ರಹ್ಮಚರ್ಯ, ಸಸ್ಯಾಹಾರದ ಪ್ರಯೋಜನ, ಮಾತೃಭಾಷೆಯಲ್ಲಿ ಶಿಕ್ಷಣ, ಸರಳ ಬದುಕು, ಹೀಗೆ ಅವರು ಆರಿಸಿಕೊಂಡ ವಸ್ತುವಿನ ಮತ್ತು ಅದರ ಸಮರ್ಥಿಸುವಲ್ಲಿ ಅವರ ಅನುಭವದ ವಿಸ್ತಾರತೆಯನ್ನು ಗಮನಿಸಬೇಕಿಲ್ಲಿ. ಎಲ್ಲವನ್ನು ಕೂಡ ಯಾವುದೆಲ್ಲ ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ, ಸಸ್ಯಾಹಾರದ ಪ್ರಯೋಜನ, ಮಾತೃಭಾಷೆಯಲ್ಲಿ ಶಿಕ್ಷಣ, ಸರಳ ಬದುಕು, ಇವೆಲ್ಲವನ್ನು ಸ್ವಯಂ ಪರೀಕ್ಷಿಸಿ, ಅನುಭವಿಸಿ, ವಿಶ್ಲೇಷಿಸಿ ಗಮನಿಸಬೇಕು. ನಾವು ಇವಿಷ್ಟನ್ನು ಸ್ವಂತಕ್ಕೆ ಪರೀಕ್ಷಿಸ್ತಾರೆ, ಅನುಭವಿಸ್ತಾರೆ, ನಂತರ ಸತ್ಯದ ಅನ್ವೇಷಣೆಯನ್ನು ಮಾಡಿ ವಿಶ್ಲೇಷಿಸ್ತಾರೆ. ಆನಂತರ ಬೇರೆಯವರಿಗೆ ಹೇಳ್ತಾರೆ. ಅನಂತರದಲ್ಲಿ ಅವರು ಅದನ್ನು ಬೇರೆಯವರಿಗೆ ಹೇಳ್ತಾರೆ. ಸತ್ಯಕ್ಕಾಗಿ ಆಗ್ರಹಿಸಿ ಮಾಡುವಂತ ಚಳವಳಿ ಉಂಟಲ್ಲ, ಅವರಿಗೆ ಸತ್ಯಾಗ್ರಹ ಅಂತ ಅನಿಸಿತು. ಇದನ್ನು ಸ್ವಾತಂತ್ರ್ಯಕ್ಕಾಗಿ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ತಾರೆ ಅವರು. ಅಸಹಕಾರ ಚಳವಳಿ, ಅಹಿಂಸೆ ಮತ್ತು ಸತ್ಯದ ಮೂಲಕ ಶತ್ರುಗಳನ್ನು ಬಗ್ಗಿಸಬೇಕು ಅಂತ ಹೇಳುವ ಅವರ ನಿಲುವು, ಇವನ್ನು ಮುಖ್ಯವಾಗಿ ಗಮನಿಸಬೇಕು. ಶತ್ರುಗಳನ್ನು ಬಗ್ಗಿಸುವುದಕ್ಕೆ ಅಹಿಂಸೆ ಮತ್ತು ಸತ್ಯ ಇವೆರಡನ್ನು ಅಸ್ತ್ರವಾಗಿ ಬಳಸಿಕೊಳ್ಬೇಕು ಅಂತ ಹೇಳುವಂಥದ್ದು ಅದವರ ಒಳಗಿನ ಸತ್ಯ ಮತ್ತು ಅದಮ್ಯ ಚೇತನವಾಗಿದ್ದವರು. ಉಪವಾಸದ ಮೂಲಕ ತಮ್ಮನ್ನು ತಾವು ದಂಡಿಸಿಕೊಂಡು ಬ್ರಿಟಿಷರ ಕಣ್ಣು ತೆರೆಸಿದರು ಗಾಂಧೀಜಿ. ಇವೆಲ್ಲ ಗಾಂಧೀಜಿಯವರ ಬದುಕಿನ ಮುಖ್ಯ ಘಟ್ಟಗಳಾಗಿವೆ. ಕವನಕ್ಕೆ ಬಂದಾಗ ಇವೆಲ್ಲವನ್ನು ನಾವು ಹೇಗೆ ಕಾಣಬಹುದು ಅಂತೇವೆ. ಯಾಕೆ ಮುಖ್ಯ ಅಂದ್ರೆ, ಕವನದಲ್ಲಿ
ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಪ್ರಸ್ತುತವಾಗಿ ಈ ಎಲ್ಲ ತತ್ವಗಳನ್ನು ಹೇಗೆ ವಿಶ್ಲೇಷಿಸ್ತಾರೆ, ಗಾಂಧಿಯವರ ಬದುಕನ್ನು ಹೇಗೆ ವಿಶ್ಲೇಷಿಸ್ತಾರೆ, ಗಾಂಧೀಜಿಯವರ ತ್ಯಾಗ ಬಲಿದಾನ ತತ್ವಗಳನ್ನು ಕವನ ಹೇಗೆ ಹೇಳಿದೆ ಮತ್ತು ನಾವು ಅದನ್ನು ಹೇಗೆ ಬಳಸಿಕೊಳ್ತೇವೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಇವತ್ತಿನ ವರ್ತಮಾನದ ಸ್ಥಿತಿ ಗಾಂಧೀಜಿಯವರ ತತ್ವಗಳನ್ನು ಹೇಗೆ ಬಳಸಿಕೊಳ್ಳುತ್ತದೆ ಅನ್ನೋದನ್ನು ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಹೇಳ್ತಾ ಹೋಗ್ತಾರೆ. ಸತ್ಯ ನನ್ನನ್ನು ಎಷ್ಟೋ ಬಾರಿ ಉಳಿಸಿದೆ ಅಂತ ಗಾಂಧಿ ಹೇಳ್ತಾರೆ ಅಂತ ಆರಂಭದಲ್ಲಿ ಹೇಳಿದೆ ನಾನು. ಅಂದ್ರೆ ಗಾಂಧೀಜಿ ಸರಳವಾಗಿ ಬದುಕಿ ತೋರಿಸಿದವರು. ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಅವರು ತಮ್ಮ ಬಟ್ಟೆಗಳನ್ನು ತಾವೇ ತೊಳೆದು ಇಸ್ತ್ರಿ ಮಾಡ್ತಾರೆ, ತಮ್ಮ ಕೂದಲನ್ನು ತಾವೇ ಕತ್ತರಿಸಿಕೊಳ್ತಾರೆ. ಈ ಸ್ವಾವಲಂಬಿ ಬದುಕಿಗೆ ಅವರು ಭಾರತೀಯರಾಗಿ ವಿದೇಶದಲ್ಲಿ ಅನುಭವಿಸಿದಂಥ ವರ್ಣದ್ವೇಷದ ಅನುಭವ ಕಾರಣ ಆಗಿತ್ತು ಅಂತ ಕೊಡ್ತಾರೆ. ಯಾರು ಎಷ್ಟೇ ಅಪಮಾನ ಮಾಡಲಿ, ಏನೇ ಅವಹೇಳನ ಮಾಡಲಿ, ಅವರು ಬಹಳ ಸಹನೆಯಿಂದ ಅದನ್ನು ಎದುರಿಸಿದ್ದಾಗಿ ಹೇಳ್ತಾರೆ. ಮಾತು ಮತ್ತು ಆಚರಣೆ ಶುದ್ಧವಾದರೆ ದೇಹ ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಇದು ಗಾಂಧಿ ತತ್ವ. ಮಾತು ಮತ್ತು ಆಚರಣೆ ಶುದ್ಧವಾಗಿದ್ರೆ, ನಾವು ತ್ರಿಕರಣ ಶುದ್ಧಿ ಅಂತ ಹೇಳೋದಿದ್ರೆ, ನಾವೇನು ಯೋಚಿಸ್ತೇವೋ ಅದ್ರ ಹಾಗೆ ಮಾತನಾಡುವುದು, ಮಾತನಾಡಿದ ಹಾಗೆ ಬದುಕುವುದು, 3 ಕರಣಗಳು ಪರಿಶುದ್ಧವಾಗಿರುವುದು. ಗಾಂಧೀಜಿ ಇಂತಹ ಮಾತು ಮತ್ತು ಆಚರಣೆಯ ಪರಿಶುದ್ಧತೆಗೆ ಪ್ರಾಧಾನ್ಯ ಕೊಡ್ತಾರೆ. ಮಾತು ಮತ್ತು ಆಚರಣೆ ಶುದ್ಧವಾಗಿದ್ದಾಗ ದೇಹ ಶುದ್ಧವಾಗಿರ್ತದೆ, ಸಹಜವಾಗಿ ಶುದ್ಧ ಅನ್ನೋದು ಗಾಂಧಿಯವರ ತತ್ವ. ಅಂದ್ರೆ ಮಾತಿನಲ್ಲಿ ಸಂಯಮವಿದ್ದ ಹಾಗೆ ಮುಂದಕ್ಕೆ ಹೇಳ್ತಾರೆ, ಆಹಾರದಲ್ಲಿ ಕೂಡ ಸಂಯಮವಿರಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಾತು ಇದೆ, ಆಹಾರದಂತೆ ಆಚಾರ ಅಂತ. ಅದನ್ನೇ ಹೇಳ್ತಾ ಶಾಖಾಹಾರ ನಮ್ಮ ದೇಹವನ್ನು ಆಚರಣೆಯನ್ನು ಶುದ್ಧಗೊಳಿಸ್ತದೆ, ಸಂಯಮವನ್ನು ತರುತ್ತದೆ ಅಂತ ಹೇಳಿ ಅದನ್ನು ಅನುಸರಿಸಿದ್ರು. ತ್ಯಾಗ ಮತ್ತು ಸರಳತೆಯನ್ನು ಆದರ್ಶವಾಗಿರಿಸಿಕೊಂಡ್ರು ಗಾಂಧಿ. ಅದರೊಂದಿಗೆ ಧಾರ್ಮಿಕ ಪ್ರವೃತ್ತಿಯನ್ನು ರೂಢಿಸಿಕೊಂಡ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಹಿಂಸೆಯನ್ನು ಪ್ರತಿಪಾದಿಸ್ತಾ ಹೋದ್ರು. ಉಪವಾಸ ಸತ್ಯಾಗ್ರಹಕ್ಕೆ ಹೇಳಿದ್ರು. ತಪ್ಪು ಯಾರೇ ಮಾಡಿರಲಿ, ಎಲ್ಲೇ ಆಗಿರಲಿ, ಅದು ತಮ್ಮದೇ ಎಂಬ ಹಾಗೆ ಆತ್ಮಸಾಕ್ಷಿಯಾಗಿ ತಮ್ಮನ್ನೇ ದಂಡಿಸಿಕೊಂಡ್ರು ಗಾಂಧಿ. ಇದು ಗಾಂಧೀಜಿಯವರ ತ್ಯಾಗ ಬಲಿದಾನದ ತತ್ವಗಳು. ಅಂದರೆ ಗಾಂಧಿ ಜಯಂತಿ ಕವನದಲ್ಲಿ ಗಾಂಧೀಜಿ ಹೇಗಿದ್ದಾರೆ? ಆಗ ಹೇಳಿದ ಹಾಗೆ ಗಾಂಧಿ ಜಯಂತಿ ಕವನದಲ್ಲಿ ಗಾಂಧೀಜಿಯವರ ಬದುಕನ್ನು ಇವತ್ತು ಹೇಗೆ ಕಂಡು ಆಚರಿಸ್ತೇವೆ, ವರ್ತಮಾನದ ಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಗೆ ವ್ಯಂಗ್ಯವಾಗಿ ಹೇಳ್ತಾರೆ. ಇವತ್ತು ಆಧುನಿಕ ಭಾರತದ ನಾವು ಆ ಮಹಾತ್ಮನ ತತ್ವಗಳನ್ನು ನಮಗೆ ಬೇಕಾದ ಹಾಗೆ ವ್ಯಾಖ್ಯಾನಿಸ್ತೇವೆ. ಇಲ್ಲಿಯ ರಾಜಕಾರಣಿಗಳು, ಸ್ವಾರ್ಥಿಗಳು ಗಾಂಧಿ ತತ್ವವನ್ನು ತಮಗೆ ಬೇಕಾದಂತೆ ವ್ಯಾಖ್ಯಾನಿಸಿ ಗಾಳಿಪಟವಾಗಿ ಹಾರಿಸಿದ್ದಾರೆ ಅಂತ ಹೇಳ್ತಾರೆ ಲೇಖಕರು. ಈ ಗಾಳಿಪಟವಾಗಿ ಹಾರಿಸಿದ್ದಾರೆ ಅಂತ ಹೇಳೋಕೊಂದು ವಿಷಾದ ಇದೆ. ಆ ವಿಷಾದ ಹೇಗಂದ್ರೆ, ಸ್ವಾತಂತ್ರ್ಯಾನಂತರದ 6-7 ದಶಕಗಳಲ್ಲಿ ತತ್ವಗಳು ಹರಿದು ಹಂಚಿ ಹೋಗಿವೆ, ಅದು ಹೆಸರಿಲ್ಲದಂತಾಗಿದೆ ಅನ್ನುವಂಥ ವಿಷಾದ. ಹಾಗಾದ್ರೆ ಇದನ್ನು ಈಗೆಲ್ಲಿ ಹುಡುಕೋಣ ಕೇಳ್ತಾರೆ. ಗಾಂಧೀಜಿಯ ಈ ತತ್ವಗಳನ್ನು ನಾವು ಗಾಳಿಪಟವಾಗಿ ಹಾರಿಸಿ ಎಲ್ಲೋ ಬಿಟ್ಟಿದ್ದೇವೆ, ಹರಿದು ಹಂಚಿ ಹಾಕಿದ್ದೇವೆ. ಇವುಗಳನ್ನು ಈಗೆಲ್ಲಿ ಹುಡುಕೋಣ ಅಂತ ಹೇಳುವ ಆತ್ಮವಿಮರ್ಶೆಗೆ ಹೊರಡ್ತಾರೆ. ಕವಿಯ ಪ್ರಜ್ಞೆ ಉಂಟಲ್ಲ, ಅದು ಮತ್ತೆ ಮತ್ತೆ ಗಾಂಧಿ ತತ್ವಗಳ ನಿರಾಕರಣೆಯ ವರ್ತಮಾನದ ವಿದ್ಯಮಾನಕ್ಕೆ ಕುಸಿದು ಕುಳಿತು ವಿಷಾದ ವ್ಯಕ್ತಪಡಿಸುತ್ತದೆ. ಒಂದು ಆತ್ಮಸಾಕ್ಷಿ ಅನ್ನೋದಿದೆ ಪ್ರತಿಯೊಬ್ಬನಿಗೂ. ನಾವು ಏನೇ ಹೇಳಬಹುದು, ಆದರೆ ಅನುಸರಿಸುವಾಗ ಏನು ಹೇಳ್ತೇವೋ, ಅಂದ್ರೆ ಏನು ಬೇಕೋ, ನಿಜಕ್ಕೂ ಏನು ಬೇಕೋ ಅದನ್ನು ಅನುಸರಿಸುವುದು ಸಾಮಾನ್ಯ. ಆದರೆ ಇವತ್ತಿನ ರಾಜಕಾರಣಿಗಳು ಮತ್ತೆ ಸ್ವಾರ್ಥಿಗಳು ಗಾಂಧೀಜಿಯನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುತ್ತಾರೆ. ವರ್ತಮಾನದ ಸ್ಥಿತಿ ಹೇಗಿದೆ ಅಂದರೆ, ಗಾಂಧಿ ತತ್ವಗಳನ್ನು ವರ್ತಮಾನದಲ್ಲಿ ಗಾಂಧಿ ತತ್ವಗಳು ನಿರಾಕರಿಸಲ್ಪಟ್ಟಿವೆ ಅಂತ ಹೇಳ್ತಾರೆ. ಗಾಂಧೀಜಿಯವರ ತ್ಯಾಗಕ್ಕೆ ಬಲಿದಾನಕ್ಕೆ ಏನು ಬೆಲೆ ಇದೆ ಅಂತ ಹೇಳಿ ಪ್ರಶ್ನಿಸ್ತಾ
ಅವರ ಹೆಸರಿನಲ್ಲಿ ಊರೂರಿಗೊಂದು ಗಾಂಧಿ ಭವನ ಕಟ್ತೇವೆ, ನಾವು ಸ್ಮಾರಕಗಳನ್ನು ಕಟ್ತೇವೆ, ಗ್ರಂಥಾಲಯಗಳನ್ನು ಕಟ್ತೇವೆ, ಅಲ್ಲಿ ಗಾಂಧೀಜಿಯವರ ಪುಸ್ತಕವನ್ನು ಇಡುತ್ತೇವೆ, ಮತ್ತೆ ಅಲ್ಲೊಂದು ಇಲ್ಲೊಂದು ಪ್ರತಿಮೆಗಳನ್ನು ನಿಲ್ಲಿಸ್ತೇವೆ. ಈ ಮೂಲಕ ಗಾಂಧೀಜಿಯವರನ್ನು ಅಮರಗೊಳಿಸಿದ್ದೇವೆ. ಆದರೆ ಗಾಂಧೀಜಿಯವರ ತತ್ವವನ್ನು ಮರೆತಿದ್ದೇವೆ ಅನ್ನುವುದು ಕಹಿ ವಾಸ್ತವ. ಇವತ್ತು ಮನುಷ್ಯನಲ್ಲಿ ಕ್ರೌರ್ಯ, ಸ್ವಾರ್ಥ, ವಂಚನೆ, ಸೋಗಲಾಡಿತನ ಸಾಕಷ್ಟು ಇದೆ. ಮುಖಕ್ಕೆ ತಕ್ಕ ಹಾಗೆ ಮಾತನಾಡೋದು, ಕಾರ್ಯ ಸಾಧಿಸೋದು, ಇಂಥ ವ್ಯವಹಾರಿಗಳು ಕೂಡ ನಮಗೆ ಸಿಗ್ತಾರೆ. ಇದರೊಟ್ಟಿಗೆ ಎದುರಾಳಿಯ ದೌರ್ಬಲ್ಯಗಳನ್ನೇ ಬಂಡವಾಳ ಮಾಡಿಕೊಂಡು ಬದುಕುವ ಮಂದಿ ನಮ್ಮ ಮಧ್ಯೆ ಎಷ್ಟೋ ಇದ್ದಾರೆ. ಅವರ ನಿಷ್ಕಲ್ಮಶ ಮನಸ್ಸಿನ ಅಹಿಂಸೆ, ಸತ್ಯ, ಪ್ರಾಮಾಣಿಕತೆಗಳು, ಇವು ಮಾನವೀಯ ಮೌಲ್ಯಗಳಿವು. ಯಾವುದೆಲ್ಲ? ನಿಷ್ಕಲ್ಮಶ ಮನಸ್ಸಿನ ಅಹಿಂಸೆ, ಸತ್ಯ, ಪ್ರಾಮಾಣಿಕತೆ, ಇವೆಲ್ಲ ಮಾನವೀಯ ಮೌಲ್ಯಗಳು. ಇವುಗಳನ್ನೇ ಬದುಕಾಗಿಸಿದಂಥ ಗಾಂಧೀಜಿ ಎಲ್ಲೋ ಮರೆಯಾಗಿದ್ದಾರೆ. ಪ್ರತಿಮೆಗಳಲ್ಲಿ ಕಾಣುತ್ತೇವೆ, ಗ್ರಂಥಾಲಯಗಳಲ್ಲಿ ಕಾಣುತ್ತೇವೆ, ಇನ್ನೆಲ್ಲೆಲ್ಲೋ ಅವರನ್ನು ನಾವು ಇಟ್ಟು ನಮ್ಮ ದೊಡ್ಡಸ್ತಿಕೆಯನ್ನು ಮೆರೆಯುತ್ತೇವೆ. ಅವರ ತತ್ವಗಳನ್ನು, ಗಾಂಧೀಜಿಯವರ ತತ್ವಗಳನ್ನು ಎಲ್ಲೋ ಮರೆತು ಬಿಟ್ಟಿದ್ದೇವೆ. ಗಾಂಧೀಜಿಯವರ ತತ್ವಗಳನ್ನು ಮುಖವಾಡವಾಗಿಸಿಕೊಂಡು ಇವತ್ತು ರಾಜಕಾರಣಿಗಳು ಬೆಳೆದು ನಿಂತಿದ್ದಾರೆ. ಒಂದು ಸಾಮಾಜಿಕ ಅಸಮಾನತೆ ಇದೆ, ಧಾರ್ಮಿಕ ಮೌಢ್ಯಗಳಿವೆ. ಈ ಎರಡರ ಮಧ್ಯೆ ಗಾಂಧಿಯ ತತ್ವಗಳು ತೆರಳುತ್ತಾ ಇವೆ. ಹೀಗಿರುವಾಗ ಕವಿ ಹೇಳ್ತಾರೆ, ನಿನ್ನ ಬಚ್ಚ ಬಾಯ್ ತುಂಬ ನಗೆ ಹಲ್ಲಾಗಿ ನಗಬೇಕು ನೀನು, ನಿನ್ನ ಮುದುಕ ನಸೀಬಕ್ಕೆ ತಲೆಬಾಗಿದೆ, ಗೊರಸು ಚಾಳೀಸಿನ ಮಸುಕು ಗಾಜನ್ನೊರಸಿ ಒಂದಕ್ಕೆ 4 ಪಟ್ಟಾಗಿ ನೋಡಿಕೋ ನೀನೇ. ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ, ಮಹಾತ್ಮ ನಿನ್ನ ಚಾಳೀಸನ್ನು 4 ಬಾರಿ ಉಚ್ಚಿ ಒಮ್ಮೆ 4 ಬಾರಿ ನೋಡ್ಕೋ ಅಂತ ಹೇಳ್ತಾರೆ. ಇಂಥ ಗಾಂಧೀಜಿಯವರ ಬದುಕು ನೂರಾರು ಕವಿಗಳನ್ನು ಹುಟ್ಟುಹಾಕಿದೆ. ಕವಿ ಹೇಳೋ ಮಾತು ನೂರಾರು ಕವಿಗಳನ್ನು ಹುಟ್ಟು ಹಾಕಿದೆ. ಈ ಮಾತಿನ ಹಿಂದೆ ಏನಿದೆ ಅಂದರೆ, ಸಾಹಿತ್ಯ ರಚನೆಯ ಮೂಲಭೂತ ಆಶಯ ಮತ್ತು ತತ್ವವನ್ನು ಪ್ರಶ್ನೆ ಮಾಡುವಂಥ ಗುಣ ಈ ಮಾತುಗಳಿಗಿವೆ. ಯಾಕಂದರೆ ಗಾಂಧೀಜಿಯವರ ಬಗ್ಗೆ ಸತ್ಯಕ್ಕಿಂತ ಕಲ್ಪನೆಗಳೇ, ವಾಸ್ತವಕ್ಕಿಂತ ವೈಭವಗಳೇ ಹೆಚ್ಚು ವರ್ಣಿತ ಆಗಿವೆ. ಕವಿಗಳು ಹುಟ್ಟಿದ್ದಾರೆ, ಕಾವ್ಯವನ್ನು ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ. ಆದರೆ ಈ ಕವನಗಳು ಏನು ಹೇಳ್ತಾವ ಅಂದರೆ, ಗಾಂಧೀಜಿಯವರ ಬಗ್ಗೆ ಸತ್ಯಕ್ಕಿಂತ ಕಲ್ಪನೆಗಳು, ವಾಸ್ತವಕ್ಕಿಂತ ವೈಭವ ಹೆಚ್ಚಾಗಿ ವರ್ಣಿಸಲ್ಪಟ್ಟಿವೆ ಅಂತ ಹೇಳ್ತಾರೆ. ಗಾಂಧೀಜಿಯವರು ನಂಬಿದ ಬದುಕು, ಅನುಷ್ಠಾನಿಸಿದ ತತ್ವಗಳು ಮರೆಯಾಗಿ ಮಗುವಿನಂತ ಮನಸ್ಸು ನಿನಗಷ್ಟೇ ಮೀಸಲು ಮಹಾಪುರುಷ, ಈ ಗಂಭೀರ ಮುಗ್ಧತೆಯ ನೀರಿನಲ್ಲಿ ನಮ್ಮೊಳಗಿನ ಬೆಂಕಿಯ ಬೇವನ್ನು ಆರಿಸಿಬಿಡು ಅಂತ ಹೇಳ್ತಾರೆ. ಆ ಮಹಾತ್ಮನ ಮಗುವಿನಂಥ ಮನಸ್ಸು ಆತನಿಗಷ್ಟೇ ಮೀಸಲು. ಇವತ್ತು ಗಂಭೀರ ಮುಗ್ಧತೆಯ ನೀರಿನಲ್ಲಿ, ನಿನ್ನ ಗಂಭೀರ ಮುಗ್ಧತೆಯ ನೀರಿನಲ್ಲಿ ನಮ್ಮೊಳಗಿನ ಬೇವನ್ನು ಆರಿಸಿಬಿಡು ಅಂತ ಹೇಳ್ತಾರೆ ಕವಿ. ಈ ಕವನದ ಆಶಯ ಏನಂದ್ರೆ, ಗಾಂಧೀಜಿಯ ಜೀವನಾದರ್ಶಗಳು ಇವತ್ತಿನ ತಲ್ಲಣಗಳಿಗೆ ನಿಜವಾದ ಉತ್ತರ ಆಗಿದೆ. ಅವರ ಸತ್ಯ, ಅಹಿಂಸೆ, ಸಹನೆ, ಜೀವನ ತತ್ವಗಳು ಆಧುನಿಕ ಭಾರತದ ತಲ್ಲಣಗಳಿವೆ ಎಲ್ಲ, ಅವುಗಳಿಗೆ ನಿಜವಾದ ಉತ್ತರ ಆಗಿದೆ ಅಂತ ಹೇಳ್ತಾರೆ. ಅವರು ಧರ್ಮವನ್ನು ಆತ್ಮೋದ್ಧಾರಕ್ಕೆ, ಆಹಾರ, ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಅಂತ ಹೇಳಿದರು. ಯಾಕೆ ಮನುಷ್ಯ ಧಾರ್ಮಿಕನಾಗಬೇಕು ಅಂದರೆ ಅವನ ಆತ್ಮೋದ್ಧಾರಕ್ಕೆ ಆಗಬೇಕು. ಆಹಾರ ಯಾಕೆ ಮತ್ತು ಹೇಗೆ ಸ್ವೀಕರಿಸಬೇಕು ಅಂದರೆ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಅಂತ ಹೇಳಿ ವಿವರಿಸಿದರು. ಸತ್ಯ, ಸರಳತೆ, ಪ್ರಾಮಾಣಿಕತೆ ಯಾಕೆ ಬೇಕು ಅಂದರೆ ವ್ಯಕ್ತಿತ್ವದ ಬೆಳವಣಿಗೆಗೆ. ತ್ಯಾಗ, ಸಮಾನತೆ ಇವು ಸಮಾಜದ ಸ್ವಾಸ್ಥ್ಯಕ್ಕೆ ಬೇಕು.
ಅವ್ರು ಹೇಳಿದ್ದು ಮಾತ್ರ ಅಲ್ಲ, ಹಾಗೆ ಬದುಕಿ ತೋರಿಸಿದ್ರು. ಅವ್ರೇನು ಹೇಳಿದ್ರು ಅದನ್ನು ಬದುಕಿ ತೋರಿಸಿದ್ರು. ಇವತ್ತು ಎಲ್ಲ ತತ್ವಗಳು ಗಾಳಿಪಟದಂತೆ ಹಾರಿಸಿ ಎಲ್ಲೋ ಕಾಲದ ಗರ್ಭ ಸೇರುವಂತೆ ಮಾಡಲಾಗಿದೆ. ಬೇಕಾದಾಗ ಸೆಳೆದು ಬೆಳವಾದಾಗ ದೂರಕ್ಕೆ ಹಾರಿಸೋ ಆಟದ ವಸ್ತುವಿನ ಹಾಗಾಗಿದೆ ಈ ಜೀವನ ತತ್ವಗಳು, ಗಾಂಧೀಜಿಯವರ ಜೀವನ ತತ್ವಗಳು ಅಂತ ಈ ಕವನ ಹೇಳ್ತದೆ. ಅಂದರೆ ಗಾಂಧೀಜಿಯವರನ್ನು ಅನುಸರಿಸುವ ಬದಲು ಸ್ಥಾವರವಾಗಿಟ್ಟು ಪೂಜಿಸುವ, ಶಿಲಾಮೂರ್ತಿಯಾಗಿ ಇರಿಸುವ ಹಂತಕ್ಕೆ ತಲುಪಿದ್ದೇವೆ ನಾವು ಅನ್ನುವಂಥ ವಿಷಾದ ಈ ಕವನದಲ್ಲಿ ಇದೆ. ಗಾಂಧೀಜಿಯವರ ಬದುಕನ್ನು, ತತ್ವಗಳನ್ನು ಆಧುನಿಕ ಭಾರತದ ರಾಜಕೀಯ ಮನಸ್ಸುಗಳು ಹರಿದು ಹಂಚಿ ಹಾಕಿ ಅದನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಂಡಂಥ ಬಗೆಯನ್ನು ಕವನದಲ್ಲಿ ವ್ಯಂಗ್ಯವಾಗಿ ಚಿತ್ರಿಸ್ತಾರೆ ಕವಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು. ವ್ಯಕ್ತಿ ಪೂಜೆಯನ್ನು ಇಷ್ಟಪಡದಂಥ ಗಾಂಧೀಜಿಯವರ ಕುರಿತು ವೈಭವೀಕರಿಸಿ ಕಾವ್ಯಗಳನ್ನು ರಚಿಸುವುದಾಗಲಿ, ಅವರ ಶಿಲಾಮೂರ್ತಿಗಳನ್ನು ಸ್ಥಾಪಿಸುವುದಾಗಲಿ, ರಸ್ತೆ ರಸ್ತೆಗೆ ಅವರ ಹೆಸರನ್ನಿಟ್ಟು ಒಂದು ಕೃತಜ್ಞತೆಯನ್ನು ಸಮರ್ಪಿಸುವುದಾಗಲಿ, ಇವೆಲ್ಲ ಆರಾಧಿಸುವ ರಾಜಕಾರಣಿಗಳ ವೈಪರೀತ್ಯ ಹಾಗೂ ವೈರುಧ್ಯದ ಮನೋಭಾವ ಅಂತ ಈ ಕವನದಲ್ಲಿ ವಿಡಂಬಿಸ್ತಾರೆ. ಆಧುನಿಕ ಭಾರತದ ಅಸ್ವಸ್ಥ ಮನಸ್ಥಿತಿಯನ್ನು ಈ ಕವನ ಬಿಂಬಿಸ್ತದೆ. ಇಷ್ಟು ಹೇಳ್ತಾ ಕವನದ ಕುರಿತು ಬಹಳ ಸರಳವಾದ ಬದುಕು ಗಾಂಧಿಯವರದ್ದು. ನಮಗೆ ಇವತ್ತು ಅವರ ಸರಳತೆ ಬೇಕು. ದೇಶದಲ್ಲಿ ನಡೆಯುವಂತಹ ಬೇರೆ ಬೇರೆ ವಿದ್ಯಮಾನಗಳಿಗೆ ಉತ್ತರ ಗಾಂಧೀಜಿಯವರು ಅನುಸರಿಸಿದಂಥ ಧಾರ್ಮಿಕ ತತ್ವ, ಅನುಸರಿಸುವ ಆಹಾರದ ರೀತಿ, ಅದರೊಂದಿಗೆ ಸಹನೆ ಬೇಕು ಅಂತ ಹೇಳುವಂಥ ಮಾತು, ಸತ್ಯ, ಸಹನೆ, ಸರಳತೆ, ಸಂಯಮ, ಇವು ಗಾಂಧಿ ತತ್ವಗಳು ನಮ್ಮ ಎಳೆಯ ಪೀಳಿಗೆಗೆ ಅತ್ಯಂತ ಅಗತ್ಯ ಅನ್ನೋದನ್ನು ಈ ಕವನ ಸಾರ್ತದೆ. ನಮಸ್ಕಾರ.